Hello my dear students, welcome to the today's class. ಇವತ್ತು ನಾವು ಕಲಿತಿರೋದು ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ ನಮ್ದು PUC ಸೆಕೆಂಡ್ ಇಯರ್ ಬೋರ್ಡ್ ಇಂದ ನಮಗೆ 3 ಮಾಡೆಲ್ ಕ್ವೆಶ್ಚನ್ ಪೇಪರ್ ನ ಬಿಟ್ಟಿದ್ದಾರೆ. ಯಾವುದೋ ಒಂದು ಸ್ಟೂಡೆಂಟ್ ಕಮೆಂಟ್ ಇತ್ತು ನನಗೆ ಮಾಡೆಲ್ ಪೇಪರ್ದು ಲಾಸ್ಟ್ ಕ್ವೆಶ್ಚನ್ ನ ಸಾಲ್ವ್ ಮಾಡ್ಕೊಡಿ ಅಂತ. ಬಿಫೋರ್ ನಮಗೆ ಕ್ಲಾಸಸ್ ಅಂಡ್ ಆಬ್ಜೆಕ್ಟ್ಸ್ ಚಾಪ್ಟರ್ ಇಂದ ಒಂದು 5 ಮಾರ್ಕ್ ಕ್ವೆಶ್ಚನ್ ನ ಕವರ್ ಆಗ್ತಾ ಇತ್ತು. ಪಾರ್ಟ್ ಈಗ ಬಂದ್ರೆ ನಾವು ಪಾರ್ಟಿಯಲ್ಲಿ 3 ಕ್ವೆಶ್ಚನ್ಸ್ ಇರುತ್ತೆ. ದಿಸ್ ಇಸ್ ಅಂಡ್ HOTs, ದಟ್ ಈಸ್ ಡಿಫಿಕಲ್ಟಿ ಲೆವೆಲ್ ಏನ್ ಮಾಡಿದ್ದಾರೆ, ಇನ್ಕ್ರೀಸ್ ಮಾಡಿದ್ದಾರೆ. ಈ ಕ್ವೆಶ್ಚನ್ಸ್ ನ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಮೊದಲು ಕಾನ್ಸೆಪ್ಟ್ ಗೊತ್ತಿರಬೇಕು. ಕಾನ್ಸೆಪ್ಟ್ ಗೊತ್ತಿದ್ರೆ ಮಾತ್ರ ನೀವು ಈ ಕ್ವೆಶ್ಚನ್ಸ್ ನ ಅಟೆಂಡ್ ಮಾಡಕ್ ಆಗುತ್ತೆ. ಮೊದಲು ಯಾವ ತರ ಕೇಳ್ತಿದ್ರು ಅಂತ ಹೇಳಿದ್ರೆ ಯಾವ್ದೋ ಒಂದು ಕ್ಲಾಸಸ್ ಅಂಡ್ ಆಬ್ಜೆಕ್ಟ್ಸ್ ಚಾಪ್ಟರ್ ಇಂದ ನಿಮಗೆ 5 ಮಾರ್ಕ್ಸ್ ಗೆ ಇನ್ಸೈಡ್ ದ ಕ್ಲಾಸ್ ಅಥವಾ ಔಟ್ಸೈಡ್ ದ ಕ್ಲಾಸ್ ನ ಪ್ರೋಗ್ರಾಮ್ ಬರೀರಿ ಅಂತ ಕೇಳ್ತಾ ಇದ್ರು. ಅವಾಗ ನಾವ್ ಯಾವ್ದೋ ಒಂದು ಪ್ರೋಗ್ರಾಮ್ ನ ಬೈ ಹಾರ್ಟ್ ಹೊಡೆದು ಬಂದು ಬೇಕಾದ್ರೂ ಬರೀಬೋದಿತ್ತು. ಆದ್ರೆ ಇವಾಗ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಅವರೇ ಡಾಟಾ ಕೊಟ್ಬಿಟ್ಟಿರ್ತಾರೆ. ಈ ಪರ್ಟಿಕ್ಯುಲರ್ ಡಾಟಾ ಕೊಟ್ಟಿರೋ ಡಾಟಾ ನಾವೇನ್ ಬರೀಬೇಕು, ಪ್ರೋಗ್ರಾಮ್ ನ ಬರೀರಿ ಅಂತ ಕೇಳ್ತಾರೆ. ಈ ತರ ಹೇಳಿದಾಗ ಹೇಗೆ ನಾವು ಕ್ವೆಶ್ಚನ್ಸ್ ನ ಅಟೆಂಡ್ ಮಾಡಬೇಕು, ಯಾವ ತರ ಅದನ್ನ ನಾವು ಬರೀಬೇಕು ಅಂತ ವಿ ವಿಲ್ ಲರ್ನ್ ಇನ್ ದಿಸ್ ಕ್ಲಾಸ್. ಬಿಫೋರ್ ಸಾಲ್ವಿಂಗ್ ದಿಸ್ ಪ್ರಾಬ್ಲಮ್, ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಿಮಗೆ ಕ್ಲಾಸಸ್ ಅಂಡ್ ಆಬ್ಜೆಕ್ಟ್ಸ್ ಚಾಪ್ಟರ್ ಪ್ರಾಪರ್ ಆಗಿ ಗೊತ್ತಿರಬೇಕು. ಇನ್ಸೈಡ್ ದ ಕ್ಲಾಸ್ ಏನು ಮತ್ತೆ ಔಟ್ಸೈಡ್ ದ ಕ್ಲಾಸ್ ಏನು ಅಂತ. ಇನ್ಸೈಡ್ ದ ಕ್ಲಾಸ್ ಮತ್ತೆ ಔಟ್ಸೈಡ್ ದ ಕ್ಲಾಸ್ ಕ್ವೆಶ್ಚನ್ಸ್ ಗೊತ್ತಿಲ್ಲ ಅಂತ, ಚಾಪ್ಟರ್ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ನಾನು ಡಿಸ್ಕ್ರಿಪ್ಷನ್ ಆಗಿ ಆ ಚಾಪ್ಟರ್ ಲಿಂಕ್ ಕೊಟ್ಟಿರ್ತೀನಿ, ಅದರಲ್ಲಿ ಕಲ್ತ್ಕೊಳ್ಳಿ. ದೆನ್ ಓನ್ಲಿ ಯು ಆರ್ ಏಬಲ್ ಟು ಸಾಲ್ವ್ ದಿಸ್ ಒನ್. ಇಲ್ಲಾಂದ್ರೆ ಈ ಪ್ರೋಗ್ರಾಮ್ಸ್ ನಾವು ಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ. So you will see this is the first model paper. ಇದು first model paper ನಮ್ದು question. Define a class time with the following members and conditions. ಇದು ನೋಡಿದು ಯಾವ ಪಾರ್ಟ್ ಇದು, ಲಾಸ್ಟ್ ಪಾರ್ಟ್ ನಮ್ದು. ಪಾರ್ಟ್ ಡಿ ಅಲ್ಲಿ ನಮಗೆ 6th ಮೇನ್ ಅಲ್ಲಿ ಕ್ವೆಶ್ಚನ್ ಇರುತ್ತೆ. ಫಸ್ಟ್ ಕ್ವೆಶ್ಚನ್ ನಮ್ದು ಬೂಲಿಯನ್ ಆಲ್ಜಿಬ್ರಾ ಇರುತ್ತೆ. ಆಫ್ಟರ್ ದಟ್ ನಮ್ದು ಕ್ಲಾಸಸ್ ಅಂಡ್ ಆಬ್ಜೆಕ್ಟ್ಸ್ ಚಾಪ್ಟರ್ ಇಂದ ಒಂದು ಕ್ವೆಶ್ಚನ್ ಇರುತ್ತೆ. ಇನ್ನೊಂದು SQL ಅಲ್ಲಿ ಚಾಪ್ಟರ್ ಕ್ವೆಶ್ಚನ್ ಇರುತ್ತೆ. ಫಸ್ಟ್ we will solve this one. ಡಿಫೈನ್ ಎ ಕ್ಲಾಸ್ ಟೈಮ್. ಇಲ್ಲೇ ಕೊಟ್ಬಿಟ್ಟಿದ್ದಾರೆ ಅವರು, ಕ್ಲಾಸ್ ನೇಮ್ ಅವರೇ ಕೊಟ್ಟಿದ್ದಾರೆ. ಕ್ಲಾಸ್ ನೇಮ್ ಏನ್ ಕೊಟ್ಟಿದ್ದಾರೆ, ಇಲ್ಲಿ ಟೈಮ್ ಅಂತ ಕೊಟ್ಟಿದ್ದಾರೆ. ವಿತ್ ದ ಫಾಲೋಯಿಂಗ್ ಮೆಂಬರ್ಸ್ ಅಂಡ್ ಕಂಡೀಷನ್ಸ್. ಮೆಂಬರ್ಸ್ ಅವರೇ ಕೊಟ್ಟಿದ್ದಾರೆ. ಏನ್ ಮೆಂಬರ್ಸ್, ಹವರ್ ಕೊಟ್ಟಿದ್ದಾರೆ, ಮಿನಿಟ್ ಕೊಟ್ಟಿದ್ದಾರೆ ಮತ್ತೆ ಸೆಕೆಂಡ್ಸ್ ಕೊಟ್ಟಿದ್ದಾರೆ. ಮೆಂಬರ್ ಫಂಕ್ಷನ್ಸ್ ಅವರೇ ಕೊಟ್ಟಿದ್ದಾರೆ, ಗೆಟ್ ಡಾಟಾ ಮತ್ತೆ ಔಟ್ಪುಟ್ ಅಂತ. 2 ಮೆಂಬರ್ ಫಂಕ್ಷನ್ಸ್ ಅವರೇ ಕೊಟ್ಬಿಟ್ಟಿದ್ದಾರೆ. ಡಿಫೈನ್ ಮೆಂಬರ್ ಫಂಕ್ಷನ್ ಇನ್ಸೈಡ್ ದ ಕ್ಲಾಸ್ ಟು ಇನ್ಪುಟ್ ಅಂಡ್ ಔಟ್ಪುಟ್ ಅವರ್, ಟೈಮ್ ಅಂಡ್ ಸೆಕೆಂಡ್ಸ್. ಇನ್ಪುಟ್ ಯಾವ್ದೆಲ್ಲ ಇನ್ಪುಟ್ ಮಾಡಬೇಕು, ಅವರ್, ಮಿನಿಟ್ ಮತ್ತೆ ಸೆಕೆಂಡ್ಸ್ ನ ಏನ್ ಮಾಡ್ಬೇಕು, ನಾವು ಇನ್ಪುಟ್ ಮಾಡಬೇಕು. ಇನ್ಪುಟ್ ಮಾಡಿ ಅದನ್ನೇ ನಾವ್ ಏನ್ ಮಾಡ್ಬೇಕು, ಡಿಸ್ಪ್ಲೇ ಮಾಡಬೇಕು. ಇದಕ್ಕೋಸ್ಕರ ನಾವ್ ಏನ್ ಬರೀಬೇಕು, ಪ್ರೋಗ್ರಾಮ್ ನ ಬರೀಬೇಕು. ಯಾವ ಪ್ರೋಗ್ರಾಮ್ ಇದು, ಇನ್ಸೈಡ್ ದ ಕ್ಲಾಸ್. ಫಸ್ಟ್ ನಮಗೆ ಇನ್ಸೈಡ್ ದ ಕ್ಲಾಸ್ ಪ್ರೋಗ್ರಾಮ್ ಹೇಗ್ ಬರೀಬೇಕು, ಔಟ್ಸೈಡ್ ದ ಕ್ಲಾಸ್ ಪ್ರೋಗ್ರಾಮ್ ಹೇಗ್ ಬರೀಬೇಕು ಅಂತ ಮೊದಲು ಕಲ್ತ್ಕೊಳ್ಳಿ. ದೆನ್ ಓನ್ಲಿ ವಿ ಆರ್ ಏಬಲ್ ಟು ಸಾಲ್ವ್ ದಿಸ್ ಒನ್. ಇವಾಗ ನಾವು ಬರೆಯೋದ ಫಸ್ಟ್ ನಮಗೆ ಕ್ಲಾಸ್ ನೇಮ್ ಏನ್ ಕೇಳಿದ್ದಾರೆ, ಅದು ದ ಕ್ಲಾಸ್ ನೇಮ್ ದೇ ಹ್ಯಾವ್ ಗಿವನ್ ಆಸ್ ಟೈಮ್. ಕ್ಲಾಸ್ ನೇಮ್ ಏನ್ ಕೊಟ್ಟಿದ್ದಾರೆ, ಟೈಮ್ ಅಂತ ಕೊಟ್ಟಿದ್ದಾರೆ. ಡಿಫೈನ್ ಎ ಕ್ಲಾಸ್ ನೇಮ್. ಸೊ ವಿ ವಿಲ್ ರೈಟ್ ಹಿಯರ್, ಇಲ್ಲೇ ಪ್ರೋಗ್ರಾಮ್ ಪಕ್ಕದಲ್ಲೇ ಬರೀತೀನಿ ನಾನು. ಕ್ಲಾಸ್, ವಾಟ್ ಇಸ್ ದ ಕ್ಲಾಸ್ ನೇಮ್, ಕ್ಲಾಸ್ ನೇಮ್ ಏನ್ ಕೊಟ್ಟಿದ್ದಾರೆ ನಮಗೆ, ಟೈಮ್ ಕೊಟ್ಟಿದ್ದಾರೆ. ಆಫ್ಟರ್ ದಟ್ ವಿ ವಿಲ್ ಓಪನ್ ದ ಫ್ಲವರ್ ಬ್ರಾಕೆಟ್. ದೆನ್ ಡಾಟಾ ಮೆಂಬರ್ಸ್, ಯಾವ್ದೆಲ್ಲ ಡಾಟಾ ಮೆಂಬರ್ಸ್ ಕೊಟ್ಟಿದ್ದಾರೆ, ಹವರ್, ಮಿನಿಟ್ ಮತ್ತೆ ಸೆಕೆಂಡ್ಸ್. ಎಲ್ಲ ಇದು ಏನಿದು ನಂಬರ್ಸ್, ಇದು ನಂಬರ್ಸ್ ಆಗಿದ್ರಿಂದ ನಾವು ಯಾವ್ದ್ರಲ್ಲಿ ಕೊಡ್ತೀವಿ, ಇಂಟೀಜರ್ ಅಲ್ಲಿ ಕೊಡ್ತೀವಿ. ಐ ವಿಲ್ ಡಿಕ್ಲೇರ್ ಆಕ್ಸೆಸ್ ಸ್ಪೆಸಿಫೈಯರ್ ಹಿಯರ್, ಪ್ರೈವೇಟ್ ಇಂಟ್ ಹವರ್, ಕಾಮಾ ಮಿನಿಟ್, ಕಾಮಾ ಸೆಕೆಂಡ್. ಫಸ್ಟ್ ಕ್ಲಾಸ್ ಕೊಟ್ಬಿಟ್ಟಿದೀವಿ ನಾವು. ಕ್ಲಾಸ್ ಏನಿದೆ ನಮ್ದು, ಟೈಮ್ ಇದೆ. ಆಫ್ಟರ್ ದಟ್ ಆಕ್ಸೆಸ್ ಸ್ಪೆಸಿಫೈರ್ ಅಲ್ಲಿ ಮೆಂಬರ್ಸ್ ಏನ್ ಕೊಟ್ಟಿದ್ದಾರೆ ನಮಗೆ, ಹವರ್ ಕೊಟ್ಟಿದ್ದಾರೆ, ಮಿನಿಟ್ ಕೊಟ್ಟಿದ್ದಾರೆ, ಸೆಕೆಂಡ್ಸ್ ಕೊಟ್ಟಿದ್ದಾರೆ. ಹವರ್, ಮಿನಿಟ್ ಮತ್ತೆ ಸೆಕೆಂಡ್ಸ್ ನಾವ್ ಏನ್ ಮಾಡಿದೀವಿ, ಇನ್ಪುಟ್ ಮಾಡಿದೀವಿ. ದೆನ್ ನಮಗೆ ಮೆಂಬರ್ ಫಂಕ್ಷನ್ಸ್ ಇದೆ. ಯಾವ ಮೆಂಬರ್ ಫಂಕ್ಷನ್ಸ್ ಕೇಳಿದ್ದಾರೆ ಇಲ್ಲಿ, ವಿ ಹ್ಯಾವ್ 2 ಮೆಂಬರ್ ಫಂಕ್ಷನ್ಸ್. ಒಂದು ಗೆಟ್ ಡಾಟಾ. ಗೆಟ್ ಡಾಟಾ ಏನಕ್ಕೆ ಕೇಳಿದ್ದಾರೆ, ಇನ್ಪುಟ್ ಮಾಡಿಸ್ಕೊಳ್ಳಿಕ್ಕೆ. ಇನ್ನೊಂದು ಕೊಟ್ಟಿದ್ದಾರೆ ಯಾವ್ದು, ಔಟ್ಪುಟ್ ಡಿಸ್ಪ್ಲೇ ಮಾಡ್ಲಿಕ್ಕೋಸ್ಕರ. ಇನ್ಪುಟ್ ಮಾಡಿಸ್ಬೇಕು. ಇನ್ಸೈಡ್ ದ ಕ್ಲಾಸ್ ಅಂತ ಹೇಳಿದ್ರೆ ನಾವು ಎಲ್ಲಿ ಡಿಕ್ಲೇರ್ ಮಾಡ್ತೀವಿ ಅಲ್ಲೇ ಏನ್ ಬರೀತೀವಿ, ಪ್ರೋಗ್ರಾಮ್ ಬರೀತೀವಿ. ಐ ರೈಟ್ ಹಿಯರ್ ವಾಯ್ಡ್ ಗೆಟ್ ಡಾಟಾ. ಫಂಕ್ಷನ್ ಬರ್ದಾದ್ಮೇಲೆ ಏನೆಲ್ಲ ಇನ್ಪುಟ್ ಮಾಡಿಸ್ಬೇಕು, ಅವರ್, ಮಿನಿಟ್ ಮತ್ತೆ ಸೆಕೆಂಡ್ಸ್. ಸ್ಟೇಟ್ಮೆಂಟ್ ಕೊಡಿ. ಸಿಔಟ್ 1 by 1 ಬೇಕಾದ್ರೂ ಕೊಟ್ಕೊಳ್ಳಿ, ಅಥವಾ ಒಂದೇ ಟೈಮಿಗೆ ನೀವು ಎಲ್ಲಾನು ಇನ್ಪುಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದೇ ಟೈಮ್ ಎಲ್ಲಾನು ಇನ್ಪುಟ್ ಮಾಡ್ಕೊಳ್ಳಿ. ಸಿಔಟ್ ಎಂಟರ್ ಅವರ್, ಮಿನಿಟ್ ಅಂಡ್ ಸೆಕೆಂಡ್. 3 ನಾನು ಒಂದೇ ಟೈಮ್ ಅಲ್ಲಿ ಇನ್ಪುಟ್ ಮಾಡಿಸ್ತಾ ಇದ್ದೀನಿ. ಸೊ ಎಲ್ಲಾನು ನಾನು ಒಂದೇ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀನಿ.
ಇನ್ಪುಟ್ ಮಾಡಿಸ್ಲಿಕ್ಕೆ ಯಾವ್ದನ್ನ ಯೂಸ್ ಮಾಡ್ತೀವಿ ನಾವು ಸೀನ್ ಅಲ್ಲಿ ಏನಿದೆ ನಮಗೆ ಫಸ್ಟ್ ಅವರ್ ಇದೆ. ಆಫ್ಟರ್ ದಟ್ ಸೆಕೆಂಡ್ ಸ್ಟೇಟ್ಮೆಂಟ್ ನಾನು ಸೀನ್ ಮಿನಿಟ್ ಬೇಕಾದ್ರೆ ಇಲ್ಲೇ ಕೊಟ್ಕೊಳ್ಳಿ ನೀವು. ಐ ವಿಲ್ ಗಿವ್ ಹಿಯರ್ ಸೆಕೆಂಡ್ಸ್. ಎಲ್ಲಾನು ಒಂದೇ ಸ್ಟೇಟ್ಮೆಂಟ್ ಅಲ್ಲಾದ್ರೂ ಕೊಡ್ಬೋದು ಅಥವಾ ನೀವು ಡಿಫ್ರೆಂಟ್ ಸ್ಟೇಟ್ಮೆಂಟ್ಸ್ ಅಲ್ಲಾದ್ರೂ ನಾವು ವ್ಯಾಲ್ಯೂಸ್ ನ ಏನ್ ಮಾಡ್ಬೋದು ಇನ್ಪುಟ್ ಮಾಡಿಸ್ಬೋದು. ನಾವು ಗೆಟ್ ಡಾಟಾ ಈಸ್ ಫಿನಿಶ್. ಗೆಟ್ ಡಾಟಾ ಕೆಲಸ ಏನಾಯ್ತು ಮುಗೀತು. ನೆಕ್ಸ್ಟ್ ಪಾರ್ಟ್ ಯಾವ್ದಿದೆ ನಮಗೆ ಡಿಸ್ಪ್ಲೇ. ನಾವ್ ಏನ್ ಇನ್ಪುಟ್ ಮಾಡಿದೀವಿ ಅದನ್ನೇ ನಾವ್ ಏನ್ ಮಾಡಿಸ್ಬೇಕು ಡಿಸ್ಪ್ಲೇ ಮಾಡಿಸ್ಬೇಕು. ಸೊ ಸಿಂಪಲ್. ಯಾವ ಫಂಕ್ಷನ್ ಕೊಟ್ಟಿದ್ದಾರೆ ವಾಯ್ಡ್ ಔಟ್ಪುಟ್ ಫಂಕ್ಷನ್ ಕೊಟ್ಟಿದ್ದಾರೆ. ವಿ ವಿಲ್ ರೈಟ್ ಹಿಯರ್ ವಾಯ್ಡ್ ಔಟ್ಪುಟ್. ವಿಲ್ ಓಪನ್ ದ ಬ್ರಾಕೆಟ್. ಯಾವ್ದೆಲ್ಲ ಡಿಸ್ಪ್ಲೇ ಮಾಡಿಸ್ಬೇಕು ಸಿ ಔಟ್. ಡಿಸ್ಪ್ಲೇ ಸ್ಟೇಟ್ಮೆಂಟ್ ಯಾವುದು ಸಿ ಔಟ್. ಸಿ ಔಟ್ ಅಲ್ಲಿ ಏನ್ ಡಿಸ್ಪ್ಲೇ ಮಾಡ್ತಾ ಇದೀವಿ ನಾವು ಅವರ್ ಡಿಸ್ಪ್ಲೇ ಮಾಡ್ತಾ ಇದೀವಿ, ಮಿನಿಟ್ ಡಿಸ್ಪ್ಲೇ ಮಾಡ್ತಾ ಇದೀವಿ ಅಂಡ್ ವಿ ಆರ್ ಡಿಸ್ಪ್ಲೇಯಿಂಗ್ ಸೆಕೆಂಡ್ಸ್. ಮೆಂಬರ್ ಫಂಕ್ಷನ್ ಕ್ಲೋಸ್ ಆಯ್ತು. ನೌ ವಿ ಆರ್ ಕ್ಲೋಸಿಂಗ್ ದ ಕ್ಲಾಸ್. ಇಷ್ಟು ಪಾರ್ಟ್ ಕ್ಲಾಸ್ ನ ನಾವೇನ್ ಮಾಡಿದೀವಿ ಕ್ರಿಯೇಟ್ ಮಾಡಿದೀವಿ. ಕಂಪ್ಲೀಟ್ ಪ್ರೋಗ್ರಾಮ್ ಬರೀಬೇಕು ಅಂತ ಹೇಳಿದ್ರೆ ನಾವೇನ್ ಕ್ರಿಯೇಟ್ ಮಾಡ್ಬೇಕು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಬೇಕು. ಆಬ್ಜೆಕ್ಟ್ ಕ್ರಿಯೇಟ್ ಹೇಗ್ ಮಾಡ್ತೀವಿ ಟೈಮ್ ಏನಿದೋ ಕ್ಲಾಸ್ ನೇಮು. ಟಿ ಅಂತ ಹೇಳಿದ್ರೆ ಏನು ಆಬ್ಜೆಕ್ಟ್. ಯಾವ್ದೆಲ್ಲ ಮೆಂಬರ್ ಫಂಕ್ಷನ್ಸ್ ಇದೆ ಇವಾಗ ನಮಗೆ 2 ಮೆಂಬರ್ ಫಂಕ್ಷನ್ಸ್ ಇದೆ. ಒಂದು ಗೆಟ್ ಡಾಟಾ, ಅನದರ್ ಒನ್ ಇಸ್ ಆನ್ ಔಟ್ಪುಟ್. ಟಿ ಡಾಟ್ ಗೆಟ್ ಡಾಟಾ, ಟಿ ಡಾಟ್ ಡಿಸ್ಪ್ಲೇ. ಇದನ್ನ ಯಾವ್ದ್ರಲ್ಲಿ ಬರೀತೀವಿ ನಾವು ಮೇನ್ ಫಂಕ್ಷನ್ ಅಲ್ಲಿ ಬರೀತೀವಿ ವಾಯ್ಡ್ ಮೇನ್. ಸೋ ಸಿಂಪಲ್. ಇಲ್ಲೇ ನಮಗೆ ಮೆಂಬರ್ಸ್ ಕೊಟ್ಟಿದ್ರೆ ಆ ಮೆಂಬರ್ಸ್ ಗೆ ನಾವೇನ್ ಬರೀಬಹುದು ಪ್ರೋಗ್ರಾಮ್ ನ ಬರೀಬಹುದು ಇನ್ಸೈಡ್ ದ ಕ್ಲಾಸ್ ಅಥವಾ ಔಟ್ಸೈಡ್ ದ ಕ್ಲಾಸ್. ಮೊದಲೇ ನಿಮಗೆ ಗೊತ್ತಿರಬೇಕು. ಕಲ್ತಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡಿಲ್ಲ, ಜಸ್ಟ್ ಇಲ್ಲಿ ಏನ್ ಎಕ್ಸ್ಪ್ಲೇನ್ ಮಾಡ್ಕೊಟ್ಟಿರೋದು ಅಂತ ಹೇಳಿದ್ರೆ ಅವರೇ ಮೆಂಬರ್ಸ್ ಮತ್ತೆ ಮೆಂಬರ್ಸ್ ಕೊಟ್ರೆ ಕ್ಲಾಸ್ ನೇಮ್ ಕೊಟ್ರೆ ಅದಕ್ಕೆ ಹೇಗೆ ಪ್ರೋಗ್ರಾಮ್ ಬರೀಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಇನ್ನೊಂದು ವಿಡಿಯೋ ಇದೆ, ಆ ವಿಡಿಯೋ ಅಲ್ಲಿ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಟ್ಟಿದ್ದೀನಿ ಇನ್ಸೈಡ್ ದ ಕ್ಲಾಸ್ ಹೇಗಿರುತ್ತೆ, ಔಟ್ಸೈಡ್ ದ ಕ್ಲಾಸ್ ಹೇಗೆ ಪ್ರೋಗ್ರಾಮ್ ಬರೀಬೇಕು ಅಂತ. ಆ ಚಾಪ್ಟರ್ ನ ರೆಫರ್ ಮಾಡ್ಕೊಳ್ಳಿ ನಿಮಗೆ ಈ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತ ಹೇಳಿದ್ರೆ. ನೌ ವಿ ವಿಲ್ ಸಿ ಅನದರ್ ಪೇಪರ್. ಸೆಕೆಂಡ್ ಮಾಡೆಲ್ ಪೇಪರ್ ನೋಡೋದ ನಾವು. ಸೆಕೆಂಡ್ ಮಾಡೆಲ್ ಪೇಪರ್ ಅಲ್ಲಿ ನಮಗೆ ಏನ್ ವ್ಯಾಲ್ಯೂ ಇದೆ ಸಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ನಮಗೆ ಡಿಫೈನ್ ಎ ಕ್ಲಾಸ್ ನೇಮ್ಡ್ ರೆಕ್ಟಾಂಗಲ್. ಕ್ಲಾಸ್ ನೇಮ್ ಏನ್ ಕೊಟ್ಟಿದ್ದಾರೆ ರೆಕ್ಟಾಂಗಲ್ ಕೇಳಿದ್ದಾರೆ ವಿತ್ ದ ಫಾಲೋಯಿಂಗ್ ಕ್ರೈಟೀರಿಯಾ. ಡಾಟಾ ಮೆಂಬರ್ಸ್ ಏನ್ ಕೇಳಿದ್ದಾರೆ ಲೆಂತ್ ಮತ್ತೆ ಬ್ರೆಡ್ತ್ ಕೇಳಿದ್ದಾರೆ. ಮೆಂಬರ್ ಫಂಕ್ಷನ್ಸ್ ನಮಗೆ ಇನ್ಪುಟ್ ಮತ್ತೆ ಔಟ್ಪುಟ್ ಇದೆ. ಇನ್ಪುಟ್ ಮತ್ತೆ ಔಟ್ಪುಟ್ ಎರಡೇ ಇನ್ಪುಟ್ ಮಾಡಿಸ್ಬೇಕು ಮತ್ತೆ ಡಿಸ್ಪ್ಲೇ ಮಾಡಿಸ್ಬೇಕು. ಡಿಫೈನ್ ಮೆಂಬರ್ ಫಂಕ್ಷನ್ ಇಲ್ಲಿ ಯಾವ ಪ್ರೋಗ್ರಾಮ್ ಕೇಳಿದ್ದಾರೆ ಔಟ್ಸೈಡ್ ದ ಕ್ಲಾಸ್ ಕೇಳಿದ್ದಾರೆ. ಇದೊಂದು ಪ್ರೋಗ್ರಾಮ್ ನಾನ್ ಬರೀತೀನಿ. ಇನ್ನೊಂದು ಮಾಡೆಲ್ ಪೇಪರ್ ಪ್ರೋಗ್ರಾಮ್ ನೀವೇ ಟ್ರೈ ಮಾಡಬೇಕು. ಕಾಪಿ ದಿಸ್ ಒನ್. ಇವಾಗ ನಮಗೆ ಕ್ಲಾಸ್ ನೇಮ್ ಏನಿದೆ ಇಲ್ಲಿ ಕ್ಲಾಸ್ ನೇಮ್ ಏನ್ ಕೇಳಿದ್ದಾರೆ ರೆಕ್ಟಾಂಗಲ್. ಐ ವಿಲ್ ರೈಟ್ ಹಿಯರ್ ಕ್ಲಾಸ್. ನೀವು ರಿಪೀಟ್ ಮಾಡಿ ಕ್ಲಾಸ್ ನೇಮ್ ಏನ್ ಕೇಳಿದ್ದಾರೆ ಇಲ್ಲಿ ಕ್ಲಾಸ್ ನೇಮ್ ಏನ್ ಕೇಳಿದ್ದಾರೆ ರೆಕ್ಟಾಂಗಲ್ ಕೊಟ್ಟಿದ್ದಾರೆ. ಸೊ ಐ ವಿಲ್ ರೈಟ್ ಹಿಯರ್ ರೆಕ್ಟಾಂಗಲ್. ದೆನ್ ಮೆಂಬರ್ಸ್ ಏನ್ ಕೊಟ್ಟಿದ್ದಾರೆ ಲೆಂತ್ ಮತ್ತೆ ಬ್ರೆಡ್ತ್. ಇದನ್ನ ನಾನು ಫ್ರಾಕ್ಷನಲ್ ವ್ಯಾಲ್ಯೂಸ್ ಅಲ್ಲಿ ಬರ್ಬೋದು, ಪಾಯಿಂಟ್ ಕೊಡಬಹುದು ವ್ಯಾಲ್ಯೂಸ್. ಅದಕ್ಕೆ ನಾವು ಯಾವ ಡಾಟಾ ಟೈಪ್ ಯೂಸ್ ಮಾಡ್ಬೇಕಿಲ್ಲಿ ಫ್ಲೋಟ್ ನ ಯೂಸ್ ಮಾಡ್ತೀವಿ. ಪ್ರೈವೇಟ್ float length comma breadth. ನೆಕ್ಸ್ಟ್ ಏನ್ ಮೆಂಬರ್ ಫಂಕ್ಷನ್ಸ್ ಕೊಟ್ಟಿದ್ದಾರೆ ಇನ್ಪುಟ್ ಮತ್ತೆ ಔಟ್ಪುಟ್ ಅಂತ ಮೆಂಬರ್ ಫಂಕ್ಷನ್ಸ್ ಕೊಟ್ಟಿದ್ದಾರೆ. ರೈಟ್ ಹಿಯರ್ ಪಬ್ಲಿಕ್ ವಾಯ್ಡ್ ಇನ್ಪುಟ್. ಅಲ್ಲಿ ಇನ್ಸೈಡ್ ದ ಕ್ಲಾಸ್ ಅಲ್ಲಿ ನಾವು ಅಲ್ಲೇ ಪ್ರೋಗ್ರಾಮ್ ಬರ್ದಿದ್ವಿ, ಆದ್ರೆ ಇಲ್ಲಿ ಬರೆಯಲ್ಲ ನಾವು. ಏನಕ್ಕೆ ಯಾವ ಕ್ಲಾಸ್ ಕೇಳಿದ್ದಾರೆ ಇಲ್ಲಿ ಔಟ್ಸೈಡ್ ದ ಕ್ಲಾಸ್ ಕೇಳಿದ್ದಾರೆ. ಮೆಂಬರ್ ಫಂಕ್ಷನ್ಸ್ ನಾವು ಎಲ್ಲಿ ಡಿಫೈನ್ ಮಾಡಬೇಕು ಔಟ್ಸೈಡ್ ದ ಕ್ಲಾಸ್ ನ ಡಿಫೈನ್ ಮಾಡಬೇಕು. ವಾಯ್ಡ್ ಔಟ್ಪುಟ್ ಎರಡು ಫಂಕ್ಷನ್ಸ್ ನ ಡಿಕ್ಲೇರ್ ಮಾಡಿದೀವಿ. ನೌ ವಿ ವಿಲ್ ಕ್ಲೋಸ್ ದ ಕ್ಲಾಸ್. ಕ್ಲಾಸ್ ನ ಕ್ಲೋಸ್ ಮಾಡಾದ್ಮೇಲೆ ಮೆಂಬರ್ ಫಂಕ್ಷನ್ಸ್ ನ ಹೇಗೆ ಡಿಫೈನ್ ಮಾಡ್ತೀವಿ ಅಂತ ಗೊತ್ತಿರಬಹುದು ನಿಮಗೆ. ಹೌ ವಿ ವಿಲ್ ಡಿಫೈನ್ ವಾಯ್ಡ್ rectangle scope resolution operator. Then first member function ಯಾವುದು input. We'll open the bracket. We'll give here cout enter length and
breadth. ಈ and ತಗೊಳ್ಳಲ್ಲ ಸಿಂಬಲ್. ಎಂಟರ್ ಲೆಂತ್ ಅಂಡ್ ಬ್ರೆಡ್ತ್. ಸಿ ನಲ್ಲಿ ನಾನು ಏನ್ ಕೊಡ್ತಾ ಇದ್ದೀನಿ, ಲೆಂತ್, and again we are inputting breadth. Input function ಏನಾಯ್ತು, finished ಆಯ್ತು. Now we will write an output function. Again output function ಬರಿಬೇಕಾದ್ರೆ ಏನ್ ಕೊಡ್ತೀವಿ ನಾವು, ರಿಟರ್ನ್ ಟೈಪ್ ಕೊಡ್ತಿದೀವಿ, void rectangle scope resolution operator output open. ಏನ್ ಡಿಸ್ಪ್ಲೇ ಮಾಡಬೇಕು, ಏನ್ ಕೇಳಿದಾರೆ ನಮಗೆ, ಇನ್ಪುಟ್ ಮಾಡಬೇಕು ಮತ್ತೆ ಡಿಸ್ಪ್ಲೇ ಮಾಡಬೇಕು. ಏನಿದೆ ನಮಗೆ ಫಸ್ಟ್ ಏನ್ ಡಿಸ್ಪ್ಲೇ ಮಾಡ್ತಾ ಇದೀವಿ ನಾವು, ಲೆಂತ್ ಡಿಸ್ಪ್ಲೇ ಮಾಡ್ತಾ ಇದೀವಿ. ಅಗೇನ್ ವಿ ಆರ್ ಡಿಸ್ಪ್ಲೇಯಿಂಗ್ ದ ಬ್ರೆಡ್. ಸ್ಟೇಟ್ಮೆಂಟ್ಸ್ ಎಲ್ಲ ಕೊಡಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಗಿವ್ ದ ಸ್ಟೇಟ್ಮೆಂಟ್ಸ್. ಇಲ್ಲ ಅಂತ ಹೇಳಿದ್ರೆ ಇಷ್ಟು ಸಿಂಪಲ್ ಆಗಿ ಪ್ರೋಗ್ರಾಮ್ ಬರೆದ್ರು ಸಾಕು. ಅಗೇನ್ ವಿ ವಿಲ್ ರೈಟ್ ಹಿಯರ್ ಮೇನ್ ಫಂಕ್ಷನ್ void main. ಕ್ಲಾಸ್ ನೇಮ್ ಏನಿದೆ ನಮ್ದು ಇಲ್ಲಿ, ರೆಕ್ಟಾಂಗಲ್ ಇದೆ. rectangle is the class name. I'll take R is an object. R dot member functions ಯಾವ್ದೆಲ್ಲ ಇದೆ, input, R dot output. So simple. See here, ಒಂದು ಪ್ರೋಗ್ರಾಮ್ ನಾನು ಇನ್ಸೈಡ್ ದ ಕ್ಲಾಸ್ ಬರ್ದಿದ್ದೀನಿ, ಇನ್ನೊಂದು ಪ್ರೋಗ್ರಾಮ್ ಔಟ್ಸೈಡ್ ದ ಕ್ಲಾಸ್. ಸಿ ಇನ್ಸೈಡ್ ದ ಕ್ಲಾಸ್ ಅಲ್ಲಿ ನಾವು ಎಲ್ಲಿ ಪ್ರೋಗ್ರಾಮ್ಸ್ ನ ನಾವು ಎಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀವಿ, ಚೇಂಜ್ ದ ಕಲರ್. ಇನ್ಸೈಡ್ ದ ಕ್ಲಾಸ್ ಅಲ್ಲಿ ನಾವು ಎಲ್ಲಿ ಡಿಕ್ಲೇರ್ ಮಾಡ್ತಾ ಇದೀವಿ ಅಲ್ಲೇ ಫಂಕ್ಷನ್ ನಾವ್ ಏನ್ ಮಾಡ್ತಾ ಇದೀವಿ, ಡಿಫೈನ್ ಮಾಡ್ತಾ ಇದೀವಿ. ಇದು ಇನ್ಸೈಡ್ ದ ಕ್ಲಾಸ್. ಎಲ್ಲಾ ಫಂಕ್ಷನ್ಸ್ ಡಿಫೈನ್ ಮಾಡಾದ್ಮೇಲೆ ಕ್ಲಾಸ್ ನಾವೇನ್ ಮಾಡ್ತೀವಿ, ಕ್ಲೋಸ್ ಮಾಡ್ತೀವಿ. ವೆರಾಸ್ ದ ಔಟ್ಸೈಡ್ ಆಫ್ ದ ಕ್ಲಾಸ್ ಏನಾಗುತ್ತೆ, ಫಸ್ಟ್ ನಾವೇನ್ ಮಾಡ್ತೀವಿ, ಮೆಂಬರ್ ಫಂಕ್ಷನ್ಸ್ ನ ಡಿಕ್ಲೇರ್ ಮಾಡ್ತೀವಿ. ಡಿಕ್ಲೇರ್ ಮಾಡ್ಬಿಟ್ಟು ಏನ್ ಮಾಡ್ತಾ ಇದೀವಿ, ಕ್ಲಾಸ್ ನ ನಾವು ಕ್ಲೋಸ್ ಮಾಡ್ತಾ ಇದೀವಿ. ಡಿಫೈನ್ ಕ್ಲಾಸ್ ಇಂದ ನಾವ್ ಏನ್ ಮಾಡ್ತಾ ಇದೀವಿ, ಆಚೆ ಮಾಡ್ತಾ ಇದೀವಿ. ದಿಸ್ ಇಸ್ ದ ಸಿಂಟ್ಯಾಕ್ಸ್ ಟು ಡಿಫೈನ್ ಔಟ್ಸೈಡ್ ದ ಕ್ಲಾಸ್. ಸಿಂಪಲ್ ಆಗಿರುತ್ತೆ. ಯಾವುದೇ ಒಂದು ಪ್ರೋಗ್ರಾಮ್ ನ ಕೇಳಿದ್ರೆ ನಿಮಗೆ ಅಲ್ಲೇ ಕ್ಲಾಸ್ ನೇಮ್ ಕೊಟ್ಟಿರ್ತಾರೆ. ಕ್ಲಾಸ್ ನೇಮ್ ನ ಚೆಕ್ ಮಾಡ್ಕೊಳ್ಳಿ ಯಾವ್ದು ಕ್ಲಾಸ್ ನೇಮ್ ಇದೆ ಅಂತ. ಅದಾದ್ಮೇಲೆ ಮೆಂಬರ್ಸ್ ಕೇಳಿರ್ತಾರೆ. ಸಪೋಸ್ ಕ್ಯಾಲ್ಕುಲೇಷನ್ ಕೇಳಿದ್ರೆ ಲೆಂತ್ ಅಂಡ್ ಬ್ರೆಡ್ತ್ ಅಂತ ಕೇಳಿದ್ದಾರೆ, ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ ನಿಮಗೆ ಫಾರ್ಮುಲಾ ಗೊತ್ತಿರಬಹುದು. ರೆಕ್ಟಾಂಗಲ್ ಏರಿಯಾ ಏನು, ಲೆಂತ್ ಇಂಟು ಬ್ರೆಡ್ತ್, ಎ ಇಸ್ ಈಕ್ವಲ್ ಟು ಎಲ್ ಇಂಟು ಬಿ ಅಂತ ಫಾರ್ಮುಲಾ ಕೊಟ್ಟಿದ್ರೆ ಫಾರ್ಮುಲಾನ ಇಂಪ್ಲಿಮೆಂಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ನಮ್ಗೆ ಜಸ್ಟ್ ಆಪರೇಷನ್ಸ್ ಏನ್ ಕೇಳಿದ್ದಾರೆ, ಡಿಫೈನ್ ಮೆಂಬರ್. ಥರ್ಡ್ ಕ್ವೆಶನ್ ಇಲ್ಲಿದೆ ನೋಡಿ, ಇದಕ್ಕೆ ಪ್ರೋಗ್ರಾಮ್ ಬರೀಬೇಕು. ಡಿಫೈನ್ ಮೆಂಬರ್ ಫಂಕ್ಷನ್ಸ್ ಔಟ್ಸೈಡ್ ದ ಕ್ಲಾಸ್ ಟು ಇನ್ಪುಟ್ ಅಂಡ್ ಔಟ್ಪುಟ್ ಲೆಂತ್ ಅಂಡ್ ಬ್ರೆಡ್ತ್ ಆಫ್ ದ ರೆಕ್ಟಾಂಗಲ್. ಏನ್ ಆಪರೇಷನ್ ಕೇಳಿದರೆ, ಎರಡೇ ಕೇಳಿರೋದು, ಇನ್ಪುಟ್ ಅಂಡ್ ಔಟ್ಪುಟ್. ಏನಾದ್ರು ಕ್ಯಾಲ್ಕುಲೇಷನ್ ಕೇಳಿದ್ರೆ ಕ್ಯಾಲ್ಕುಲೇಷನ್ ಪಾರ್ಟ್ ನೀವು ಏನ್ ಮಾಡಬೇಕಾಗಿರುತ್ತೆ, ಪರ್ಫಾರ್ಮ್ ಮಾಡಬೇಕಾಗಿರುತ್ತೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ಕ್ಲಾಸಸ್ ಅಂಡ್ ಆಬ್ಜೆಕ್ಟ್ಸ್ ಟು ಕ್ವೆಶನ್ ಈ ತರ ಕೇಳಿದ್ರೆ ಯಾವ ತರ ಬರೀಬೇಕು ಅಂತ. ದ ನೆಕ್ಸ್ಟ್ ಕ್ವೆಶನ್, ದ ಲಾಸ್ಟ್ ಕ್ವೆಶನ್ we will see, that is SQL question. SQL question ಇನ್ನೊಂದು ಕ್ವೆಶನ್ ಇದೆ. ಥರ್ಡ್ ಮಾಡೆಲ್ ಪೇಪರ್ ಸ್ಕ್ರೀನ್ ಶಾಟ್ ತಗೊಳ್ಳಿ. ಈ ಕ್ವೆಶನ್ ಗೆ ನೀವೇ ಆನ್ಸರ್ ಬರೀರಿ. ಇಲ್ಲಿ ಹೇಳ್ತಾ ಇದೀನಿ ನಾನು, ಡಿಫೈನ್ ಎ ಕ್ಲಾಸ್ ನೇಮ್ಡ್ ಸಮ್ ವಿತ್ ದ ಫಾಲೋಯಿಂಗ್ ಕಂಡೀಷನ್ಸ್. ಕ್ಲಾಸ್ ನೇಮ್ ಏನ್ ಕೇಳಿದ್ದಾರೆ ಇಲ್ಲಿ, ಸಮ್ ಅಂತ ಕೇಳಿದ್ದಾರೆ. ಡಾಟಾ ಮೆಂಬರ್ಸ್ ಏನ್ ಕೇಳಿದ್ದಾರೆ, ಎಕ್ಸ್ ಅಂಡ್ ವೈ ಕೊಟ್ಟಿದ್ದಾರೆ. ಇನ್ಪುಟ್ ಮಾಡ್ಲಿಕ್ಕೆ ಕೇಳಿದ್ದಾರೆ, ಔಟ್ಪುಟ್ ಮೆಂಬರ್ ಫಂಕ್ಷನ್ಸ್ ಇದೆ. ಕ್ವೆಶನ್ ಏನ್ ಕೇಳಿದರೆ, ಡಿಫೈನ್ ಮೆಂಬರ್ ಫಂಕ್ಷನ್ ಔಟ್ಸೈಡ್ ದ ಕ್ಲಾಸ್ ಟು ಇನ್ಪುಟ್ ಅಂಡ್ ಔಟ್ಪುಟ್ ಎಕ್ಸ್ ಅಂಡ್ ವೈ ವ್ಯಾಲ್ಯೂಸ್. ಜಸ್ಟ್ ಇಲ್ಲಿ ಏನು ಆಪರೇಷನ್ ಕೇಳಿದರೆ, ಇನ್ಪುಟ್ ಮತ್ತೆ ಔಟ್ಪುಟ್ ಮಾಡಬೇಕು. ಇಲ್ಲಿ ಏನು ಕ್ಯಾಲ್ಕುಲೇಷನ್ ಇಲ್ಲೂ ಕೇಳಿಲ್ಲ. ಇದಕ್ಕೆ ಈ ಕ್ವೆಶನ್ ಗೆ ನೀವು ಟ್ರೈ ಟು ಸಾಲ್ವ್ ದ ಆನ್ಸರ್. ನೌ ವಿ ವಿಲ್ ಸಿ ದ ಫಸ್ಟ್ ಮಾಡೆಲ್ ಪೇಪರ್ ನಮಗೆ ಕ್ವೆಶನ್ ಏನಿರುತ್ತೆ ಅಂತ. SQL ಕ್ವೆಶನ್ಸ್ ಈ ತರ ಏನಾದ್ರೂ ಕೇಳಿದ್ರೆ ಅದನ್ನ ನಾವು ಯಾವ ತರ ಅಟೆಂಡ್ ಮಾಡಬೇಕು. ಸಿ, write the SQL query for the following questions based on given table, employee table. Table name ಏನ್ ಕೇಳಿದರೆ, employee, given employee table. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಎಂಪ್ಲಾಯಿ ಟೇಬಲ್ ಕೊಟ್ಬಿಟ್ಟಿದ್ದಾರೆ. ಎಂಪ್ಲಾಯಿ ಟೇಬಲ್ ಅಲ್ಲಿ ನಮ್ಗೆ ಏನೆಲ್ಲ ಇದೆ, ಎಂಪ್ಲಾಯಿ ID ಇದೆ, ನೇಮ್ ಇದೆ, ಏಜ್ ಇದೆ, ಮತ್ತೆ ಸ್ಯಾಲರಿ ಇದೆ, ಮತ್ತೆ 3 ರೆಕಾರ್ಡ್ಸ್ ಇದೆ. ಇದರಲ್ಲಿ ನಾವು ಏನ್ ಆಪರೇಷನ್ಸ್ ನ ಪರ್ಫಾರ್ಮ್ ಮಾಡಬೇಕು, ಡೆವಲಪ್ ದ ಟೇಬಲ್ ವಿತ್ ಅಬೌವ್ ಫೀಲ್ಡ್ಸ್. ಈ ಫೀಲ್ಡ್ ಗೆ ನಾವು ಟೇಬಲ್ ನ ನಾವೇನ್ ಮಾಡ್ಬೇಕು, ಕ್ರಿಯೇಟ್ ಮಾಡಬೇಕು. ಈ ಟೇಬಲ್ ನ ನಾವು ಈ ತರ ಜನರೇಟ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ನಾವೇನ್ ಬರೀಬೇಕು, ಟೇಬಲ್ ನ ಕ್ರಿಯೇಟ್ ಮಾಡಬೇಕು. ಟ್ರೈ ಟು ಕಾಪಿ ದಿಸ್ ಒನ್. ಐ ಡೋಂಟ್ ನೋ ವೆದರ್ ಕಾಪಿ ಆಗುತ್ತೋ ಇಲ್ವಾ ಪ್ರಾಪರ್ಲಿ. ಟ್ರೈ.
ಟೇಬಲ್ ಬಂದಿಲ್ಲ. ವಿಲ್ ರೆಫರ್ ದ ಟೇಬಲ್ ಫ್ರಮ್ ಹಿಯರ್ ಓನ್ಲಿ. ಇಲ್ಲಿಂದಾನೆ ನಾವು ಟೇಬಲ್ ನ ರೆಫರ್ ಮಾಡ್ಕೊಳ್ಳೋದ. ಡೆವಲಪ್ ದ ಟೇಬಲ್ ವಿತ್ ದ ಅಬೋವ್ ಫೀಲ್ಡ್ಸ್. ಅಬೋವ್ ಫೀಲ್ಡ್ಸ್ ಏನೆಲ್ಲ ಫೀಲ್ಡ್ಸ್ ಇದೆ ನಮಗೆ? ಎಂಪ್ಲಾಯಿ ಐಡಿ ಇದೆ, ನೇಮ್ ಇದೆ, ಏಜ್ ಇದೆ, ಸ್ಯಾಲರಿ ಇದೆ. ವಿ ವಿಲ್ ಟೇಕ್ ಅ ಫೀಲ್ಡ್ ನೇಮ್ಸ್. ಏನೆಲ್ಲ ಕೇಳಿದರೆ ಅಲ್ಲಿ ಟೇಬಲ್ ಅಲ್ಲಿ ನಮಗೆ ಎಂಪ್ಲಾಯಿ ಐಡಿ, ನೇಮ್, ಏಜ್ ಮತ್ತೆ ಸ್ಯಾಲರಿ. 4 ಕಾಲಮ್ಸ್ ಇದೆ. EMP ID ಅಂತ ಕೊಟ್ಟಿದ್ದಾರೆ ಇಲ್ಲಿ. So we'll write here EMP ID. EMP ID. ಎಂಪ್ಲಾಯಿ ಐಡಿ ಕೊಟ್ಟಿದ್ದಾರೆ, ನೇಮ್ ಕೊಟ್ಟಿದ್ದಾರೆ, ಏಜ್ ಕೊಟ್ಟಿದ್ದಾರೆ, ಸ್ಯಾಲರಿ ಕೊಟ್ಟಿದ್ದಾರೆ. ಈ 4 ಕಾಲಮ್ಸ್ ಗೆ ಫಸ್ಟ್ ಕ್ವೆಶ್ಚನ್ ಏನ್ ಕೇಳಿದ್ದಾರೆ? ಡೆವಲಪ್ ದ ಟೇಬಲ್ ವಿತ್ ದ ಅಬೋವ್ ಫೀಲ್ಡ್ಸ್. ಫೀಲ್ಡ್ಸ್ ಅಂತ ಹೇಳಿದ್ರೇನು? ಈ ಕಾಲಮ್ ಗೆ ಹೆಡಿಂಗ್ ಏನ್ ಕೊಟ್ಟಿರ್ತಾರೆ? ಸಿ, ಈ ಕಾಲಮ್ ಹೆಡಿಂಗ್ ಏನಿದೆ? ಎಂಪ್ಲಾಯಿ ಐಡಿ, ನೇಮು, ಏಜ್, ಸ್ಯಾಲರಿ, ಇದೆಲ್ಲ ಏನಿದು? ಫೀಲ್ಡ್ಸ್. ಇದು ಹೆಡಿಂಗ್ ಇರತ್ತಲ್ಲ ಕಾಲಮ್ ಗೆ, ಇದನ್ನ ಫೀಲ್ಡ್ ಅಂತ ಹೇಳ್ತೀವಿ. ಇಲ್ಲಿ ನಾವು ವ್ಯಾಲ್ಯೂಸ್ ಏನ್ ಇನ್ಪುಟ್ ಮಾಡಿದೀವಿ? 101, 102, 103, ಇದನ್ನ ನಾವು ರೆಕಾರ್ಡ್ಸ್ ಅಂತ ಹೇಳ್ತೀವಿ. ಕಮ್ ಹಿಯರ್, ಡೆವಲಪ್ ದ ಟೇಬಲ್. ಟೇಬಲ್ ನ ನಾವು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ವಾಟ್ ಇಸ್ ದ ಕಮಾಂಡ್? ದ ಕಮಾಂಡ್ ಈಸ್, ಫಸ್ಟ್ ನಾವೇನ್ ಬರಿಬೇಕು? ಕ್ರಿಯೇಟ್ ಟೇಬಲ್. What is the table name? ಏನ್ ಕೊಟ್ಟಿದ್ದಾರೆ? Table name is employee. Create table employee. ಅದಾದ್ಮೇಲೆ ಬ್ರಾಕೆಟ್ ನ ಓಪನ್ ಮಾಡಬೇಕು. ಫಸ್ಟ್ ಫೀಲ್ಡ್ ಏನ್ ಕೇಳಿದ್ದಾರೆ ನಮಗೆ? ಎಂಪ್ಲಾಯಿ ಐಡಿ, EMP ID. EMP ID ಕಾಲಮ್ ಬನ್ನಿ. ಇಲ್ಲಿ ನೀವು ಕಾಲಮ್ ನೋಡ್ಕೊಳ್ಳಿ. ಇಲ್ಲಿ ಏನ್ ಇನ್ಪುಟ್ ಆಗಿದೆ? ನಂಬರ್ಸ್ ಮಾತ್ರ ಇನ್ಪುಟ್ ಆಗಿದೆ. ಎಂಪ್ಲಾಯಿ ಐಡಿಯಲ್ಲಿ 101, 102, 103. ಸೊ ವಿಲ್ ಆಡ್ ಹಿಯರ್ ನಂಬರ್. ಡಾಟಾ ಟೈಪ್ ಏನ್ ಕೊಡ್ತೀವಿ ನಾವಿಲ್ಲಿ? ನಂಬರ್ ಅಂತ ಕೊಡ್ತೀವಿ. ಎಷ್ಟು ಸೈಜ್ ಎಷ್ಟು ಬೇಕು? 3 ಇದೆ. ಸೊ ವಿಲ್ ಗಿವ್ ಹಿಯರ್ 3, ಕಾಮಾ. ಎಂಪ್ಲಾಯಿ ಐಡಿ ಆದ್ಮೇಲೆ ನಮಗೆ ಯಾವ್ದಿದೆ? ನೆಕ್ಸ್ಟ್ ನೇಮ್ ಅಂತ ಇದೆ. ಐ ವಿಲ್ ಆಡ್ ಹಿಯರ್ ನೇಮ್. ನೇಮ್ ಟೇಬಲ್ ಬಂದ್ರೆ ನೀವು ಇಲ್ಲಿ ನೋಡ್ತೀವಿ, ನೇಮ್ ಕ್ಯಾರೆಕ್ಟರ್ಸ್ ಇದೆ. ಕ್ಯಾರೆಕ್ಟರ್ಸ್ ಇದ್ರೆ ನಾವು ಡಾಟಾ ಟೈಪ್ ಯಾವ್ದು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ವಾರ್ ಕ್ಯಾರ್ ನ ಯೂಸ್ ಮಾಡ್ತೀವಿ. var2. ಆಫ್ಟರ್ ದಟ್ ಎಷ್ಟು ಸೈಜ್ ಕ್ಯಾರೆಕ್ಟರ್ಸ್ ಬೇಕು ಅಷ್ಟು ಸೈಜ್ ನ ನಾವು ಪ್ರೊವೈಡ್ ಮಾಡ್ತೀವಿ. ಆಫ್ಟರ್ ದಟ್ ಯಾವ ಫೀಲ್ಡ್ ಇದೆ ನಮಗೆ? ಏಜ್ ಇದೆ. ಸೊ ವಿಲ್ ರೈಟ್ ಹಿಯರ್ ಏಜ್. ಏಜ್ ಅಲ್ಲಿ ಏನಿದೆ ನಮಗೆ? ನಂಬರ್ ಇದೆ. we will add here number. ನಂಬರ್ದು ಸೈಜ್ ಅಪ್ ಟು 100 years. 3 years ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ವಿ ಹ್ಯಾವ್ ದ ಕಾಲಮ್ ಇಸ್ ಸ್ಯಾಲರಿ. ಸ್ಯಾಲರಿಗೂ ಡಾಟಾ ಟೈಪ್ ಏನಿದೆ? ನಂಬರ್. ಸ್ಯಾಲರಿ ನಾವು ಏನ್ ಇನ್ಪುಟ್ ಮಾಡ್ತಾ ಇದೀವಿ? ನಂಬರ್ ನ ಇನ್ಪುಟ್ ಮಾಡ್ತಾ ಇದೀವಿ. ಸೊ ವಿಲ್ ಗಿವ್, ದಿಸ್ ಇಸ್ ದ ಕ್ವೈರಿ ಫಾರ್ ಫಸ್ಟ್ ಕ್ವೆಶ್ಚನ್. ಫಸ್ಟ್ ಕ್ವೆಶ್ಚನ್ ಏನ್ ಕೇಳಿದ್ದಾರೆ ಅವರು? ಡೆವಲಪ್ ದ ಟೇಬಲ್ ವಿತ್ ದ ಅಬೋವ್ ಫೀಲ್ಡ್ಸ್. ಏನು ಅಬೋವ್ ಫೀಲ್ಡ್ ಕೊಟ್ಟಿದ್ದಾರೆ, ಈ ಅಬೋವ್ ಫೀಲ್ಡ್ಸ್ ಗೆ ಟೇಬಲ್ ನ ಕ್ರಿಯೇಟ್ ಮಾಡಿ ಅಂತ ಕೇಳಿದ್ದಾರೆ. ಹೇಗೆ ಕ್ರಿಯೇಟ್ ಮಾಡ್ತೀವಿ ನಾವು? ಕ್ರಿಯೇಟ್ ಟೇಬಲ್. ಆಫ್ಟರ್ ದಟ್ ವಿ ಶುಡ್ ಪ್ರೊವೈಡ್ ದ ಟೇಬಲ್ ನೇಮ್. ಟೇಬಲ್ ನೇಮ್ ಏನಿದೆ? ಎಂಪ್ಲಾಯಿ. ಆಫ್ಟರ್ ದಟ್ ಇಲ್ಲಿ ಏನ್ ಕಾಲಮ್ಸ್ ಕೊಟ್ಟಿದ್ದಾರೆ ಅದೇ ಕಾಲಮ್ಸ್ ನ ಕಾಮಾ ಸಪರೇಟ್ ಕೊಡಿ. ಆ ಕಾಲಮಿಗೆ ಡಾಟಾ ಟೈಪ್ ಏನ್ ಕೊಡಬೇಕು ಅದ್ ಕೊಡಿ. ನಂಬರ್ ಇದ್ರೆ ನಂಬರ್ ಕೊಡಿ, ಕ್ಯಾರೆಕ್ಟರ್ಸ್ ಇದ್ರೆ ವಾರ್ ಕ್ಯಾರ್ ಕೊಡಿ, ಡೇಟ್ ಇದ್ರೆ ಡೇಟ್ ಕೊಡಿ. ಅಷ್ಟೇ, ಸಿಂಪಲ್. ಇಷ್ಟೇ ಕೇಳ್ತಾರೆ, ಜಾಸ್ತಿ ಡಾಟಾ ಟೈಪ್ಸ್ ಕೇಳಲ್ಲ. ಎಂಪ್ಲಾಯಿ ಐಡಿ, ನಂಬರ್ ಇದ್ರೆ ನಂಬರ್ ಕೊಡಿ. ಟೇಬಲ್ ಅಲ್ಲಿ ನೋಡ್ಕೊಳ್ಳಿ, ನಂಬರ್ ಇದ್ರೆ ಇಫ್ ಯು ಹ್ಯಾವ್ ಟೇಬಲ್ ಲೈಕ್ ದಿಸ್, ಈ ತರ ನಂಬರ್ ಇದ್ರೆ ನಂಬರ್ ಅಂತ ಕೊಡಿ. ಕ್ಯಾರೆಕ್ಟರ್ಸ್ ಅಂತ ಇದ್ರೆ ನೀವು ಡಾಟಾ ಟೈಪ್ ಏನ್ ಕೊಡ್ತೀರಾ? ಅದ್ರಲ್ಲಿ ವಾರ್ ಕ್ಯಾರ್ ಅಂತ ಕೊಡ್ತೀರಾ. ಇನ್ನು ಡೇಟ್ ಕೇಳಿದ್ರೆ ಅದರಲ್ಲಿ ನೀವು ಡೇಟ್ ಅಂತ ಇನ್ಪುಟ್ ಮಾಡ್ಕೊಳ್ಳಿ ಅಷ್ಟೇ. ಇನ್ನು ಎಕ್ಸ್ಟ್ರಾ ಕ್ವೆಶ್ಚನ್, ಇನ್ನು ಎಕ್ಸ್ಟ್ರಾ ಡಾಟಾ ಟೈಪ್ಸ್ ವ್ಯಾಲ್ಯೂಸ್ ಕೇಳಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ? ಡಿಸ್ಪ್ಲೇ ದ ಸ್ಟ್ರಕ್ಚರ್ ಆಫ್ ದ ಟೇಬಲ್. ಸ್ಟ್ರಕ್ಚರ್ ಆಫ್ ದ ಟೇಬಲ್ ನ ನಾವು ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿದ್ರೆ ಸಿಂಪಲ್ ಕ್ವೈರಿ ಇದೆ ನಮಗೆ. DESC ಅದಾದ್ಮೇಲೆ ನಾವೇನ್ ಕೊಡ್ಬೇಕು? ಟೇಬಲ್ ನೇಮ್ ಕೊಡ್ಬೇಕು. DESC ಎಂಪ್ಲಾಯ್. ದಿಸ್ ಇಸ್ ದ ಸೆಕೆಂಡ್ ಕ್ವೈರಿ. ದಿಸ್ ಇಸ್ ಫಸ್ಟ್ ಕ್ವೈರಿ ಅಂಡ್ ದಿಸ್ ಇಸ್ ಸೆಕೆಂಡ್ ಕ್ವೈರಿ. ಡಿಸ್ಪ್ಲೇ ದ ಸ್ಟ್ರಕ್ಚರ್. ಸ್ಟ್ರಕ್ಚರ್ ನೋಡ್ಬೇಕು, ಯಾವುದೇ ಆದ ಟೇಬಲ್ ಸ್ಟ್ರಕ್ಚರ್ ನೋಡ್ಬೇಕು ಅಂತ ಹೇಳಿದ್ರೆ ಕಮಾಂಡ್ ಏನು ನಮ್ದು? DESC. ಆಫ್ಟರ್ ದಟ್ ವಿ ಹ್ಯಾವ್ ಟು ಗಿವ್ ದ ಟೇಬಲ್ ನೇಮ್. ಏನ್ ಕೊಡ್ಬೇಕು ನಾವು? ಟೇಬಲ್ ನೇಮ್ ಕೊಡ್ಬೇಕು. ನೆಕ್ಸ್ಟ್ ಫೈಂಡ್ ದ ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್. ಈ ಕ್ವೆಶನ್ಸ್ ಇದ್ರಲ್ಲಿ ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್ ಕೇಳ್ತಾ ಇದ್ದಾರೆ. ಆದ್ರೆ ಬೇರೆ ಕ್ವೆಶನ್ ಅಲ್ಲಿ ಬೇರೆ ಕ್ವೆಶನ್ಸ್ ನ ರಿಪೀಟ್ ಆಗ್ಬೋದು. ಸೊ ನಾನು ಜನರಲ್ ಆಗಿ ನಿಮಗೆ ಗ್ರೂಪ್ ಬೈ ಫಂಕ್ಷನ್ಸ್ ಹೇಳ್ಕೊಟ್ಬಿಡ್ತೀನಿ. ಗ್ರೂಪ್ ಬೈ ಫಂಕ್ಷನ್ಸ್ ಅಲ್ಲಿ ವಿ ಹ್ಯಾವ್ ಡಿಫ್ರೆಂಟ್ ಫಂಕ್ಷನ್ಸ್ ಲೈಕ್ ಕೌಂಟ್ ಫಂಕ್ಷನ್ ಇರುತ್ತೆ,
sum function, minimum, maximum, average. We have different functions. Count function ಇದೆ, sum function ಇದೆ, minimum ಇದೆ, maximum ಇದೆ, average function ಇದೆ. count function ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಕೌಂಟ್ ಮಾಡುತ್ತೆ ಎಷ್ಟು ನಂಬರ್ಸ್ ಇದೆ, ನಂಬರ್ ಆಫ್ ರೆಕಾರ್ಡ್ಸ್, ನಂಬರ್ ಆಫ್ ವ್ಯಾಲ್ಯೂಸ್ ಎಷ್ಟಿದೆ ಅಂತ ಕೌಂಟ್ ಮಾಡುತ್ತೆ. ಸಮ್ ಅಂತ ಹೇಳಿದ್ರೆ ಏನ್ ಮಾಡುತ್ತೆ, ಅದು ಆಡ್ ಮಾಡುತ್ತೆ. ಮಿನಿಮಮ್ ಅಂತ ಹೇಳಿದ್ರೆ ಏನ್ ಡಿಸ್ಪ್ಲೇ ಮಾಡುತ್ತೆ, ಮಿನಿಮಮ್ ವ್ಯಾಲ್ಯೂ ಡಿಸ್ಪ್ಲೇ ಮಾಡುತ್ತೆ. ಮ್ಯಾಕ್ಸ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಲಾರ್ಜೆಸ್ಟ್ ವ್ಯಾಲ್ಯೂ ಯಾವ್ದಿದೆ ಆ ವ್ಯಾಲ್ಯೂ ಡಿಸ್ಪ್ಲೇ ಮಾಡುತ್ತೆ. ಆವರೇಜ್ ಅಂತ ಹೇಳಿದ್ರೆ ಎಲ್ಲಾನು ಟೋಟಲ್ ಮಾಡಿ ಅದ್ರದ್ದು ಡಿವೈಡ್ ಮಾಡಿ ನಮಗೆ ಆವರೇಜ್ ಏನ್ ಮಾಡುತ್ತೆ, ಅದು ಡಿಸ್ಪ್ಲೇ ಮಾಡುತ್ತೆ. ಸೊ ಫಸ್ಟ್ ಕ್ವೆಶನ್ ನಮಗೆ ಏನಿದೆ, ಫೈಂಡ್ ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್. ಆ ಟೇಬಲ್ ಅಲ್ಲಿ ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್ ಎಷ್ಟಿದ್ದಾರೆ. ಈ ಎಲ್ಲದಕ್ಕೂ ನಾವು ಕಮಾಂಡ್ ನ ಹೇಗ್ ಬರೀತೀವಿ ಅಂತ ಹೇಳಿದ್ರೆ ಸಿಂಪಲ್ ನೋಡಿ. ಕೌಂಟ್ ಮಾಡಬೇಕು ಅಂತ ಹೇಳಿದ್ರೆ ವಿ ವಿಲ್ ಯೂಸ್ ಹಿಯರ್ ಸೆಲೆಕ್ಟ್ ಕೌಂಟ್, ಸೆಲೆಕ್ಟ್ ಸಮ್. ಏನಕ್ಕೆ ಸೆಲೆಕ್ಟ್ ಯೂಸ್ ಮಾಡ್ತಾ ಇದೀವಿ, ಏನಕ್ಕೆ ಅಂತ ಹೇಳಿದ್ರೆ ನಾವು ಡಿಸ್ಪ್ಲೇ ಮಾಡ್ತಾ ಇರೋದು. ಸೆಲೆಕ್ಟ್ ಮಿನಿಮಮ್, ಸೆಲೆಕ್ಟ್ ಮ್ಯಾಕ್ಸಿಮಮ್, ಸೆಲೆಕ್ಟ್ ಆವರೇಜ್. ಕೆಲವೊಂದು ಸಾಫ್ಟ್ವೇರ್ಸ್ AVG ಸಪೋರ್ಟ್ ಮಾಡುತ್ತೆ, ಕೆಲವೊಂದು ಸಾಫ್ಟ್ವೇರ್ಸ್ ಕಂಪ್ಲೀಟ್ ಆವರೇಜ್ ಕೇಳುತ್ತೆ. ಸೆಲೆಕ್ಟ್ ಕೌಂಟ್ ಬ್ರಾಕೆಟ್ ಅಲ್ಲಿ ಇದೇನಿದು ಫಂಕ್ಷನ್ಸ್, ಇದು ಕೌಂಟ್ ಫಂಕ್ಷನ್, ಸಮ್ ಫಂಕ್ಷನ್, ಮಿನ್ ಫಂಕ್ಷನ್. ಫಂಕ್ಷನ್ಸ್ ಅಂತ ಹೇಳಿದ್ರೆ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ದ ಬ್ರಾಕೆಟ್. ಸೆಲೆಕ್ಟ್ ಸ್ಟಾರ್. ಇಲ್ಲಿ ನಾನು ಸ್ಟಾರ್ ಅಂತ ಪ್ರೊವೈಡ್ ಮಾಡಿದ್ರೆ ಡಾಟಾ ಬೇಸ್ ಅಲ್ಲಿ SQL ಅಲ್ಲಿ ಸ್ಟಾರ್ ಅಂತ ಹೇಳಿದ್ರೆ ದಟ್ ಈಸ್ ಆಲ್ ಅಂತ ಅರ್ಥ, ಎಲ್ಲ ಅಂತ ಅರ್ಥ. ಸೆಲೆಕ್ಟ್ ಕೌಂಟ್ ಸ್ಟಾರ್ ಫ್ರಮ್ ಎಂಪ್ಲಾಯಿ. ಇಲ್ಲಿ ನಾನು ಕೌಂಟ್ ಮಾಡ್ತಾ ಇದ್ದೀನಿ ಯಾವ ಟೇಬಲ್ ಇಂದ, ಫ್ರಮ್ ಎಂಪ್ಲಾಯಿ. ಇದ್ರ ಅರ್ಥ ಏನು, ಸೆಲೆಕ್ಟ್ ಕೌಂಟ್ ಸ್ಟಾರ್ ಫ್ರಮ್ ಎಂಪ್ಲಾಯಿ. ಅದ್ರ ಅರ್ಥ ಎಂಪ್ಲಾಯಿ ಟೇಬಲ್ ಅಲ್ಲಿ ಎಷ್ಟು ರೆಕಾರ್ಡ್ಸ್ ಇದೆ ಅಷ್ಟು ನಂಬರ್ಸ್ ಏನ್ ಮಾಡಿ ಡಿಸ್ಪ್ಲೇ ಮಾಡಿ ಅಂತ ಹೇಳುತ್ತೆ. ಬನ್ನಿ ಈ ಟೇಬಲ್ ನೋಡೋದ. ಈ ಟೇಬಲ್ ಅಲ್ಲಿ ಎಷ್ಟು ರೆಕಾರ್ಡ್ಸ್ ಇದೆ, ನಮಗೆ 3 ರೆಕಾರ್ಡ್ಸ್ ಇದೆ. ಹಾಗಾದ್ರೆ ಔಟ್ಪುಟ್ ಏನ್ ತೋರಿಸುತ್ತೆ, ಅದು 3 ಅಂತ ತೋರಿಸುತ್ತೆ. ನೆಕ್ಸ್ಟ್ ಕ್ವೆಶನ್ ಏನಿದೆ, ಫೈಂಡ್ ದ ಸಮ್ ಆಫ್ ಆಲ್ ಎಂಪ್ಲಾಯೀಸ್ ಸ್ಯಾಲರಿ. ಎಲ್ಲಾ ಎಂಪ್ಲಾಯೀಸ್ ಸ್ಯಾಲರಿ ಏನ್ ಮಾಡ್ಬೇಕು, ನಾವು ಫೈಂಡ್ ಔಟ್ ಮಾಡಬೇಕು. ಸಿ ಸೆಲೆಕ್ಟ್ ಸಮ್ ಆಫ್, ಯಾವ್ದ್ರದ್ದು ಫೈಂಡ್ ಔಟ್ ಮಾಡಬೇಕು, ಸಮ್ ಆಫ್ ಸ್ಯಾಲರಿ. ಸ್ಯಾಲರಿ ನಮ್ದು ಕಾಲಮ್ ಇದೆ ಅಲ್ವಾ, ಯು ಸಿ ಹಿಯರ್ ನಮ್ದು ಸ್ಯಾಲರಿ ಇದೆ, ಏನಿದೆ ಒಂದು ಕಾಲಮ್ ಇದೆ. ವಿ ಹ್ಯಾವ್ ಹಿಯರ್ ಸ್ಯಾಲರಿ ಕಾಲಮ್. ಈ ಸ್ಯಾಲರಿ ಕಾಲಮ್ ಅಲ್ಲಿ ಏನ್ ವ್ಯಾಲ್ಯೂಸ್ ಇದೆ ಅದ್ರದ್ದು ಏನ್ ಮಾಡ್ಬೇಕು, ನಾವು ಆಡ್ ಮಾಡಿ ವ್ಯಾಲ್ಯೂಸ್ ನ ಡಿಸ್ಪ್ಲೇ ಮಾಡಬೇಕು. ಕ್ವೈರಿ ಏನು, ಸೆಲೆಕ್ಟ್ ಸಮ್ ಆಫ್, ಯಾವ್ದ್ರದ್ದು ಸಮ್ ಫೈಂಡ್ ಔಟ್ ಮಾಡಬೇಕು, ಸ್ಯಾಲರಿ ಫ್ರಮ್ ಎಂಪ್ಲಾಯಿ ಟೇಬಲ್. ಫ್ರಮ್ ಟೇಬಲ್, ಯಾವ ಟೇಬಲ್ದು, ಎಂಪ್ಲಾಯಿ ಟೇಬಲ್ದು ಸ್ಯಾಲರಿ ಕಾಲಮ್ ಅಲ್ಲಿ ಇರೋ ವ್ಯಾಲ್ಯೂಸ್ ನ ನಾವೇನ್ ಮಾಡ್ಬೇಕು, ಸಮ್ ಮಾಡಬೇಕು. ಅದೇ ತರ ಮಿನಿಮಮ್ ತೋರಿಸ್ಬೇಕು ಅಂತ ಹೇಳಿದ್ರೆ ಮಿನಿಮಮ್, ಮ್ಯಾಕ್ಸಿಮಮ್ ಬೇಕು ಅಂತ ಹೇಳಿದ್ರೆ ಯಾವ್ದು ಮ್ಯಾಕ್ಸಿಮಮ್, ಆವರೇಜ್ ಬೇಕು ಅಂತ ಹೇಳಿದ್ರೆ ಯಾವ್ದ್ರದ್ದು ಆವರೇಜ್. ಸಪೋಸ್ ಐ ವಾಂಟ್ ಟು ಸಿ ಮಿನಿಮಮ್ ಸ್ಯಾಲರಿ ಯಾರ್ದು ಇದೆ, I will give here minimum salary. I'll give here maximum salary. Next we will give here average salary. See, ಈ ತರ ನಾವು ಗ್ರೂಪ್ ಬೈ ಫಂಕ್ಷನ್ಸ್ ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಫಸ್ಟ್ ಕ್ವೈರಿ ಗೊತ್ತಾಯ್ತಾ, ಹೇಗೆ ನಾವು ವ್ಯಾಲ್ಯೂಸ್ ನ ಕ್ರಿಯೇಟ್ ಮಾಡಿ ಟೇಬಲ್ ನ ಕ್ರಿಯೇಟ್ ಮಾಡ್ತೀವಿ. ಸೆಕೆಂಡ್ ಡಿಸ್ಕ್ರಿಪ್ಷನ್ ನ ಚೆಕ್ ಮಾಡ್ತೀವಿ. ಥರ್ಡ್ ಕೌಂಟ್ ಫಂಕ್ಷನ್. ನೆಕ್ಸ್ಟ್ ಸಮ್ ಫಂಕ್ಷನ್. Next we have display all employee records with age greater than or equal to 15. ಇಲ್ಲಿ ಏನಿದೆ ನಮ್ದು ಟೇಬಲ್ ನೋಡ್ತೀವಿ, ಎಲ್ಲ 35, 28, 30 ಎಲ್ಲಾನು ಏನಿದ್ದಾರೆ ಗ್ರೇಟರ್ ದ್ಯಾನ್ 15 ಇದ್ದಾರೆ. ಈ ಕ್ವೈರಿನ ಹೇಗ್ ಬರೀತೀವಿ, ಡಿಸ್ಪ್ಲೇ ಅಂತ ಹೇಳಿದ್ರೇನು, ಸೆಲೆಕ್ಟ್ ತೋರಿಸ್ತಾ ಇರೋದು ನಾವು. ಯಾವಾಗ ಡಿಸ್ಪ್ಲೇ ಅಂತ ಇರುತ್ತೆ ನಾವು ಸೆಲೆಕ್ಟ್ ಕೀಬೋರ್ಡ್ ನ ಯೂಸ್ ಮಾಡ್ತೀವಿ. ಸೆಲೆಕ್ಟ್ ಆಲ್ ಅಂತ ಯೂಸ್ ಮಾಡಿದ್ದಾರೆ. ಸಿ ಹಿಯರ್ ಸೆಲೆಕ್ಟ್ ಆಲ್, ದಟ್ ಮೀನ್ಸ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಯಾವ ಟೇಬಲ್, ಎಂಪ್ಲಾಯಿ ಟೇಬಲ್. ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯಿ. ಕಂಡೀಷನ್ ಬೇರೆ ಕೊಟ್ಟಿದ್ದಾರೆ. ಏನ್ ಕಂಡೀಷನ್, ಏಜ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 15. ಕಂಡೀಷನ್ ನ ಚೆಕ್ ಮಾಡ್ಲಿಕ್ಕೆ ನಾವು ಯಾವ ಕ್ಲಾಸ್ ನ ಯೂಸ್ ಮಾಡ್ತೀವಿ, ವೇರ್ ಕ್ಲಾಸ್ ನ ಯೂಸ್ ಮಾಡ್ತೀವಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯಿ ವೇರ್ ಏಜ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 15. ಯಾರ್ದು ಏಜ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 15 ಇದೆ ಅವ್ರದ್ದು ಡೀಟೇಲ್ಸ್ ನ ಏನ್ ಮಾಡ್ಬೇಕು, ಡಿಸ್ಪ್ಲೇ ಮಾಡ್ಬೇಕು. ದಿಸ್ ಇಸ್ ಹೌ ಯು ಹ್ಯಾವ್ ಟು ರೈಟ್ ದ SQL ಕ್ವೆಶನ್ಸ್ ನ ಈ ತರ ನೀವು ಅಟೆಂಡ್ ಮಾಡ್ಬೇಕು. ಯು ವಿಲ್ ಸಿ ಅನದರ್ ಕ್ವೆಶನ್ ಆಫ್ SQL. ಇನ್ನೊಂದು ಥರ್ಡ್ ಮಾಡೆಲ್ ಪೇಪರ್ ನೀವೇ ಟ್ರೈ ಮಾಡಿ. ಅವಾಗ್ಲೇ ನಾನು ಹೇಳಿದ್ದೆ ನೋಡಿ, ಡೇಟ್ ಕೊಟ್ಟಿದ್ರೆ ನಾವು ಡೇಟ್ ಅಂತ ಫಾರ್ಮ್ಯಾಟ್ ನ ಯೂಸ್ ಮಾಡ್ಕೋಬಹುದು.
ರಿಜಿಸ್ಟರ್ ನಂಬರ್ ಫೀಲ್ಡ್ ನೇಮ್ ಏನಿದೆ ನಮ್ದು ರಿಜಿಸ್ಟರ್ ನಂಬರ್ ಇದೆ, ಅದ್ರಲ್ಲಿ ವ್ಯಾಲ್ಯೂಸ್ ಏನಿದೆ ನಮಗಿಲ್ಲಿ ನಂಬರ್ಸ್ ಇದೆ. ನೇಮ್ ಇದೆ, ನೇಮ್ ಇದ್ದು ಫೀಲ್ಡ್ ಅದ್ರ ವ್ಯಾಲ್ಯೂ ಏನಿದೆ ಕ್ಯಾರೆಕ್ಟರ್ಸ್ ಇದೆ. ಸೊ ಯಾವ್ದನ್ನ ಯೂಸ್ ಮಾಡ್ತೀವಿ ಇಲ್ಲಿ ನಾವು ವ್ಯಾರ್ ಕ್ಯಾರ್. ಡಿಒಬಿ ಏನಿದೆ ಇಲ್ಲಿ ಡೇಟ್ ಇನ್ಪುಟ್ ಮಾಡ್ತಿರೋದು, ಇಲ್ಲಿ ಏನ್ ಕೊಡ್ತೀವಿ ನಾವು ಡೇಟ್ ಅಂತ ಡಾಟಾ ಟೈಪ್ ಕೊಡ್ತೀವಿ. ಇಲ್ಲಿ ಮಾರ್ಕ್ಸ್ ಅಲ್ಲಿ ಏನ್ ಇನ್ಪುಟ್ ಮಾಡ್ತಾ ಇದೀವಿ ನಂಬರ್. ಟು ಡೆವಲಪ್ ದ ಟೇಬಲ್ ವಿತ್ ಅಬೌವ್ 5 ಫೀಲ್ಡ್ಸ್. ಟೇಬಲ್ ನ ನಾವೇನ್ ಮಾಡಬೇಕು ಕ್ರಿಯೇಟ್ ಮಾಡಬೇಕು. ಟು ಫೈಂಡ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಎಷ್ಟಿದ್ದಾರೆ ಕಂಪ್ಲೀಟ್ ಸ್ಟೂಡೆಂಟ್ಸ್ ವ್ಯಾಲ್ಯೂಸ್ ನಾವೇನ್ ಮಾಡಬೇಕು ಡಿಸ್ಪ್ಲೇ ಮಾಡಬೇಕು. ಟು ಫೈಂಡ್ ದ ಹೈಯೆಸ್ಟ್ ಮಾರ್ಕ್ಸ್. ಹೈಯೆಸ್ಟ್ ಗೆ ಫಂಕ್ಷನ್ ಯಾವ್ದು ಯೂಸ್ ಮಾಡ್ತೀವಿ ನಾವು ಮ್ಯಾಕ್ಸ್. ಟು ಫೈಂಡ್ ಲೋವೆಸ್ಟ್ ಮಾರ್ಕ್ಸ್ ದಟ್ ಈಸ್ ಮಿನಿಮಮ್. ಟು ಡಿಸ್ಪ್ಲೇ ಆಲ್ ಸ್ಟೂಡೆಂಟ್ಸ್ ಇನ್ಫಾರ್ಮೇಶನ್. ಟು ಡಿಸ್ಪ್ಲೇ ಆಲ್ ಸ್ಟೂಡೆಂಟ್ಸ್ ಇನ್ಫಾರ್ಮೇಶನ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್. ವಿಲ್ ರೈಟ್ ಹಿಯರ್. ಇದನ್ನ ಕಾಪಿ ಮಾಡ್ಕೊತೀನಿ ನಾನು. ಲಾಸ್ಟ್ ಕ್ವೆಶ್ಚನ್ ನೀವು ಅಟೆಂಡ್ ಮಾಡಿ. ಕಾಪಿ ಪೇಸ್ಟ್. ರೆಕಾರ್ಡ್ಸ್ ಬಂದಿದೆ ಆದ್ರೆ ಇಟ್ ಈಸ್ ನಾಟ್ ಇನ್ ಟ್ಯಾಬ್ಯುಲರ್ ಫಾರ್ಮ್. ಅರೇಂಜ್ ಮಾಡಕ್ ಟೈಮ್ ಆಗುತ್ತೆ. ಸೊ ವಿ ವಿಲ್ see here what is the first query. ನೀವೇ ಟ್ರೈ ಮಾಡಬೇಕು. I'll just write here to develop the table with the above fields. ಏನೇನು ಫೀಲ್ಡ್ಸ್ ಕೊಟ್ಟಿದ್ದಾರೆ ಆ ಫೀಲ್ಡ್ಸ್ ಟೇಬಲ್ ನಾವ್ ಏನ್ ಮಾಡಬೇಕು ಕ್ರಿಯೇಟ್ ಮಾಡಬೇಕು. ಹೌ ಟು ಕ್ರಿಯೇಟ್ ಎ ಟೇಬಲ್. ಫಸ್ಟ್ ಏನ್ ಕೊಡ್ತೀವಿ ನಾವು ಕಮಾಂಡ್ ಕ್ರಿಯೇಟ್ ಟೇಬಲ್. ಟೇಬಲ್ ನೇಮ್ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿಲ್ಲ. ನಾವು ಇಲ್ಲಿ ಯಾವ ಡೀಟೇಲ್ಸ್ ಸ್ಟೋರ್ ಮಾಡ್ತಿರೋದು ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ದಾರೆ. I'll give here student. ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್. ಇವಾಗ ಬ್ರಾಕೆಟ್ ಓಪನ್ ಮಾಡ್ಕೊಳ್ಳಿ. ಫೀಲ್ಡ್ಸ್ ನೋಡ್ಕೊಳ್ಳಿ ಯಾವ್ದಿದೆ ರಿಜಿಸ್ಟರ್ ನಂಬರ್ ಇದೆ. ಗಿವ್ ಹಿಯರ್ ರಿಜಿಸ್ಟರ್ ನಂಬರ್. ರಿಜಿಸ್ಟರ್ ನಂಬರ್ ಅಲ್ಲಿ ಏನ್ ಇನ್ಪುಟ್ ಮಾಡಿಸ್ತಿರೋದು ಅದು ನಂಬರ್ಸ್ ಇನ್ಪುಟ್ ಮಾಡಿಸ್ತಾ ಇರೋದು. ಸೊ ಡಾಟಾ ಟೈಪ್ ಏನ್ ಕೊಡ್ತೀವಿ ನಾವು ನಂಬರ್ ಅಂತ ಕೊಡ್ತಾ ಇದೀವಿ. ಈ ಸೈಜ್ ನೋಡ್ಕೊಳ್ಳಿ ಎಷ್ಟಿದೆ 1 2 3 4 5 ಸೈಜ್. I'll give here 5. ಎಷ್ಟು ಬೇಕೋ ಅಷ್ಟು ಕೊಟ್ಕೋಬಹುದು. ಇಟ್ ಇಸ್ ನಾಟ್ ಫಿಕ್ಸ್ಡ್. ಕಡಿಮೆ ಮಾತ್ರ ಕೊಡಬಾರ್ದು. ಸೈಜ್ I have given here 5. The next data type ಏನಿದೆ ರಿಜಿಸ್ಟರ್ ನಂಬರ್ ಆದ್ಮೇಲೆ ನೇಮ್ ಇದೆ. I will add here name. ನೇಮ್ ಅಲ್ಲಿ ಏನ್ ಕೊಡ್ತಾ ಇದೀವಿ ನಾವು ಕ್ಯಾರೆಕ್ಟರ್ಸ್ ನ ಇನ್ಪುಟ್ ಮಾಡ್ತಾ ಇದೀವಿ. MMM NNN YYY. ಅದೇನಿದು varchar 2 of 10. ಏನ್ ಬೇಕಾದ್ರೂ ಸೈಜ್ ನ ಪ್ರೊವೈಡ್ ಮಾಡಿ. ಆಫ್ಟರ್ ದಟ್ ನೆಕ್ಸ್ಟ್ ಡಾಟಾ ಫೀಲ್ಡ್ ನೇಮ್ ಏನಿದೆ ನಮಗೆ DOB. give here DOB. ಇದ್ರಲ್ಲಿ ಏನ್ ಇನ್ಪುಟ್ ಮಾಡ್ತಾ ಇರೋದು ನಾವು ಡೇಟ್. ಸೊ ಡಾಟಾ ಟೈಪ್ ಏನ್ ಕೊಡ್ತೀವಿ ನಾವು ವಿಲ್ ಗಿವ್ ಹಿಯರ್ ಡೇಟ್ ಇಟ್ ಸೆಲ್ಫ್ ಕಾಮಾ. ನೆಕ್ಸ್ಟ್ ಫೀಲ್ಡ್ ಏನಿದೆ ನಮಗೆ ಮಾರ್ಕ್ಸ್. ವಿಲ್ ಗಿವ್ ಹಿಯರ್ ಮಾರ್ಕ್ಸ್. ಮಾರ್ಕ್ಸ್ ಅಲ್ಲಿ ಏನ್ ಇನ್ಪುಟ್ ಮಾಡಿಸ್ತಾ ಇದೀವಿ ನಾವು ನಂಬರ್. ಮ್ಯಾಕ್ಸಿಮಮ್ ಸೈಜ್ I will give here 4. This is the command for first query. ಫಸ್ಟ್ ಕ್ವೆಶ್ಚನ್ ಗೆ ಆನ್ಸರ್ ಇದು. ನೆಕ್ಸ್ಟ್ ಟು ಫೈಂಡ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಎಷ್ಟು ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇದ್ದಾರೆ ದಟ್ ಮೀನ್ಸ್ ಕೌಂಟ್ ಮಾಡ್ತಿರೋದು ನಾವು ಎಷ್ಟು ನಂಬರ್ ಅಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ. 3 ಇದಾರ 10 ಇದಾರ 15 ಇದಾರ. ನಮಗೆ ನಂಬರ್ ಡಿಸ್ಪ್ಲೇ ಆಗ್ಬೇಕು. ಸಿ ಹಿಯರ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಕೇಳ್ತಿದ್ದಾರೆ. ಎರಡು ಕ್ವೆಶ್ಚನ್ ನಿಮಗೆ ನೋಡಿದಾಗ ಸಿಮಿಲರ್ ಅನ್ಸುತ್ತೆ. ಟು ಡಿಸ್ಪ್ಲೇ ಆಲ್ ಸ್ಟೂಡೆಂಟ್ಸ್ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ ಎಲ್ಲಾ ಸ್ಟೂಡೆಂಟ್ಸ್ ಇನ್ಫಾರ್ಮೇಶನ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡಿ ಫೈಂಡ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಟೋಟಲ್ ನಂಬರ್ ಆಫ್ ನಂಬರ್ ಯಾವ್ದ್ರಿಂದ ಫೈಂಡ್ ಔಟ್ ಮಾಡ್ತೀವಿ ಬೈ ಯೂಸಿಂಗ್ ದ ಫಂಕ್ಷನ್ ಕೌಂಟ್. ಹೌ ವಿ ವಿಲ್ ಯೂಸ್ ದ ಕೌಂಟ್ ಫಂಕ್ಷನ್. ಸೆಲೆಕ್ಟ್. ರಿಮೆಂಬರ್ ಸೆಲೆಕ್ಟ್ ಕೌಂಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ಏನಿದೆ ಇಲ್ಲಿ ಸ್ಟೂಡೆಂಟ್. ಸಿಂಪಲ್ ರೈಟ್. ದ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ನಮಗೆ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ಟು ಫೈಂಡ್ ದ ಹೈಯೆಸ್ಟ್ ಮಾರ್ಕ್ಸ್. ಹೈಯೆಸ್ಟ್ ಮಾರ್ಕ್ಸ್ ಯಾವ ಫಂಕ್ಷನ್ ಯೂಸ್ ಮಾಡ್ತೀವಿ ನಾವು ಮ್ಯಾಕ್ಸ್ ಫಂಕ್ಷನ್. ಸೆಲೆಕ್ಟ್ ಮ್ಯಾಕ್ಸ್. ಸಿ ಟು ಫೈಂಡ್ ಹೈಯೆಸ್ಟ್ ಮಾರ್ಕ್ಸ್ ಯಾವ್ದು ಚೆಕ್ ಮಾಡ್ತಿರೋದು ನಾವು ಮಾರ್ಕ್ಸ್ ಚೆಕ್ ಮಾಡ್ತಿರೋದು. ಸೆಲೆಕ್ಟ್ ಮ್ಯಾಕ್ಸಿಮಮ್ ಆಫ್ ಮಾರ್ಕ್ಸ್ ಫ್ರಮ್ ಸ್ಟೂಡೆಂಟ್. ಮಾರ್ಕ್ಸ್ ಯಾರ್ದು ಜಾಸ್ತಿ ಇದೆ ಅದನ್ನ ನಾವೇನ್ ಮಾಡ್ತಾ ಇದೀವಿ ಚೆಕ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ಟು ಫೈಂಡ್ ಲೋವೆಸ್ಟ್ ಮಾರ್ಕ್ಸ್. ವಿಲ್ ಗಿವ್ ಹಿಯರ್ ಸೆಲೆಕ್ಟ್ ಮಿನಿಮಮ್ ಆಫ್ ಯಾವ ಕಾಲಮ್ದು ಮಾರ್ಕ್ಸ್ ಕಾಲಮ್ ಫ್ರಮ್ ಸ್ಟೂಡೆಂಟ್. ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ನಮಗೆ ಟು ಡಿಸ್ಪ್ಲೇ ಆಲ್ ಸ್ಟೂಡೆಂಟ್ಸ್ ಇನ್ಫಾರ್ಮೇಶನ್. ಎಲ್ಲಾನು ಟೇಬಲ್ ನ ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿದ್ರೆ ಸಿಂಪಲ್ ಕ್ವೆರಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್. ಇದು ಎಲ್ಲಾ ಟೇಬಲ್ ಡೀಟೇಲ್ಸ್ ಏನಾಗುತ್ತೆ ಅದು